ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ನಪೂರ್ಣ ಕಿಚನ್ ಆ್ಯಂಡ್ ಕನ್ನಡ ಲಾಗ್. ಎಲ್ರಿಗೂ ಸುಸ್ವಾಗತ. ಹಾಯ್, ವೆಲ್ಕಮ್ ಟು ಅನ್ನಪೂರ್ಣ ಚಾನಲ್. ಎಲ್ರಿಗೂ ನನ್ನ ಚಾನಲ್ನ ಎಲ್ರಿಗೂ ಸಪೋರ್ಟ್ ಮಾಡಿ. ನಾನಿವತ್ತು ಪುದೀನ ಚಟ್ನಿ ಮಾಡೋದಂತ ತೋರಿಸ್ತೀನಿ, ನೋಡ್ಕೊಂಬರೋಣ ಬನ್ನಿ. ಈಗ ಪುದೀನ ಚಟ್ನಿಗೆ ಅರ್ಧ ಕಟ್ ಪುದೀನ ತೊಗೊಂಡಿದ್ದೀನಿ, ಎಲ್ಲ ಸೋಸಿಟ್ಟಿದ್ದೀನಿ. ಈಗ 3 ಈರುಳ್ಳಿ, 1 ಬೆಳ್ಳುಳ್ಳಿ, 1 ನಿಂಬೆಹಣ್ಣಿನ ಗಾತ್ರದ ಹುಣಸೆಹಣ್ಣು, 1 3 ಹಸಿಮೆಣಸಿನ್ಕಾಯಿ, ಜೀರಿಗೆ ಎಲ್ಲ ತೊಗೊಂಡಿದ್ದೀನಿ. ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕು. ಈಗ ಈರುಳ್ಳಿ ಹೆಚ್ಚ್ತೀನಿ ನೋಡಿ. ಇವನ್ನ ಸಣ್ಣಗೆ ಹೆಚ್ಕೋಬೇಕು, ಉದ್ದುದ್ದಕ್ಕೆ. ಸಣ್ಣಗೇನಿಲ್ಲ, ಮೀಡಿಯಮ್ ಆಗಿ ಹೆಚ್ಕೊಂಡ್ರು ನಡೆಯುತ್ತೆ. ಈಗ ನೋಡಿ ತೊಳೆದಿಟ್ಟಿದ್ದೀನಿ, ಇದೆಲ್ಲ ಪುದೀನ ರೆಡಿಯಾಗಿದೆ. ಈಗ ಒಂದು ಬಾಣಲೆ ಇಟ್ಟು ಮೊದಲಿಗೆ ಆಯಿಲ್ ಹಾಕ್ಬೇಕು ಸ್ವಲ್ಪ. ನೋಡಿ, ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ. 6 ಸ್ಪೂನಿಂದ, ಈ ಮೀಡಿಯಮ್ ಸ್ಪೂನಿಂದ 1 ಸ್ಪೂನ್ ಹಾಕಿದರೆ ಸಾಕು. ನೋಡಿ, ಆಯಿಲ್ ಕಾದ್ಮೇಲೆ ಮೊದಲಿಗೆ ಹೆಚ್ಚಿಟ್ಟಿರ್ತೀವಲ್ಲ 3 ಹಸಿಮೆಣಸಿನ್ಕಾಯಿ, ಅವನ್ನ ಹಾಕ್ಕೊಳ್ಬೇಕು. ನಂತರ ಈರುಳ್ಳಿ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಫ್ರೈ ಮಾಡ್ತಾ ಇರ್ಬೇಕು ಸ್ವಲ್ಪ ಹೊತ್ತು, ಕಲರ್ ಚೇಂಜ್ ಆಗೋವರೆಗೂ. ನೋಡಿ, ಈರುಳ್ಳಿ 3 ತೊಗೊಂಡಿದ್ದೀನಿ, ಅದು ಇಷ್ಟು ಉದ್ದುದ್ದಕ್ಕೆ ಹೆಚ್ಕೋಬೇಕು. ನೋಡಿ, ಈಗ ಇದನ್ನು ಫ್ರೈ ಮಾಡ್ತೀನಿ ನೋಡಿ. ಈಗ ಹಾಗೆ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಬೇಕು. ನೋಡಿ, ಇದು ಚಟ್ನಿ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ. ಇದಕ್ಕೆ ಆಮೇಲೆ ಜೀರಿಗೆ ಹಾಕ್ತೀನಿ. ಈರುಳ್ಳಿ ಹಸಿಮೆಣಸಿನ್ಕಾಯಿ ಹುರಿದಿದ್ನಲ್ಲ, ನಂತರ ಜೀರಿಗೆ ಹಾಕಿ 1 ಚಮಚ 1 ಸ್ಪೂನ್ ಹಾಕಬೇಕು ಜೀರಿಗೆ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ನಂತರ ಬೆಳ್ಳುಳ್ಳಿ 1 ಗೆಡ್ಡೆ ಸುರಿದಿಟ್ಕೊಂಡಿರ್ತೀವಲ್ಲ, ಅವು ಕೂಡ ಹಾಕಬೇಕು ಅದಕ್ಕೆ. ನೋಡಿ, ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ನೋಡಿ, ಈಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಇದಕ್ಕೆ ಹುಣಸೆಹಣ್ಣು ಹಾಕಬೇಕು. ನೋಡಿ, 1 ನಿಂಬೆಹಣ್ಣಿನ ಗಾತ್ರದ ಹುಣಸೆಹಣ್ಣು ತೊಗೊಂಡಿದ್ದೀನಿ. ಅದನ್ನು ಬಿಡಿ ಬಿಡಿಯಾಗಿ ಕ್ಲೀನ್ ಮಾಡಿಟ್ಟಿದ್ದೀನಿ. ಅದನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡಬೇಕು. ನಂತರ ತೊಳೆದು ಇಟ್ಟಿರೋ ಪುದೀನ ಎಲೆಗಳನ್ನು ಅದಕ್ಕೆ ಹಾಕಬೇಕು ಫ್ರೈಗೆ. ಅದನ್ನು ಹಾಕಿ ಫ್ರೈ ಮಾಡಬೇಕು. ಪುದೀನ ಎಲೆ ಕೂಡ ಅದರಲ್ಲಿ ಫ್ರೈ ಮಾಡಬೇಕು. ನೋಡಿ, ಈಗ ಎಷ್ಟೊಂದು ಕಾಣಿಸುತ್ತೆ, ಆಮೇಲೆ ಫ್ರೈ ಮಾಡಿದ ಮೇಲೆ ಪುದೀನ ಕಾಣಿಸೋದೇ ಇಲ್ಲ. ನೋಡಿ, ಚೆನ್ನಾಗಿ ಫ್ರೈ ಮಾಡಬೇಕು. ಕಲರ್ ಎಲ್ಲ ಚೇಂಜ್ ಆಗಿದೆ ನೋಡಿ. ನೋಡಿ, ಚೆನ್ನಾಗೆಲ್ಲ ಫ್ರೈ ಆಗಿದೆ. ನೋಡಿ, ಕಲರ್ ಕೂಡ ಚೆನ್ನಾಗಿ ಚೇಂಜ್ ಆಗಿದೆ. ಈಗ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ತೀನಿ, ರುಚಿಗೆ ತಕ್ಕಷ್ಟು. ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಅದು ನೋಡಿ ಪುದೀನಾನೇ ಕಾಣೋದಿಲ್ಲ. ಅಷ್ಟು ಪುದೀನ ಹಾಕಿದರೂ ಕೂಡ ಇದರಲ್ಲಿ ಪುದೀನಾನೇ ಕಾಣಿಸ್ತಾ ಇಲ್ಲ. ಎಲ್ಲ ಮೆಲ್ಟ್ ಆಗಿದೆ, ಎಲ್ಲ ಪುದೀನ ಎಲ್ಲ ಚಿಕ್ಕ ಚಿಕ್ಕದಾಗಿ ಎಲೆಗಳೆಲ್ಲ ಕಾಣ್ತಾನೆ ಇಲ್ಲ ನೋಡಿ. ಈಗ ಮಿಕ್ಸಿ ಜಾರ್ ರೆಡಿ ಇಟ್ಟಿದ್ದೀನಿ, ಇದಕ್ಕೆ ಹಾಕ್ಕೊಳ್ತೀನಿ. ಈಗ ಜಾಗರಿ ಪೌಡರ್, ಇದು ಬೆಲ್ಲದ ಪೌಡರು, ರೆಡಿಮೇಡು ಪೌಡ್ರ್ ತರಿಸಿಟ್ಟಿರ್ತೀನಿ, ಅದನ್ನೇ ಹಾಕ್ತೀನಿ ಚಟ್ನಿಗಳಿಗೆಲ್ಲ. ಹಾಗೆ ಕೊಬ್ಬರಿ ತುರಿಯೋದು ತುರಿದಿರಲಿಲ್ಲ, ಕೊಬ್ಬರಿ ಕೂಡ ಮರ್ತಿದ್ದೆ ಹೇಳೋದು. ಒಂದು ಅರ್ಧ ಕೊಬ್ಬರಿ ಬಟ್ಲಲ್ಲಿ ಅರ್ಧನೇ ಸಾಕು, ಫುಲ್ ಬೇಡ, ಕಾಲು ಭಾಗ ಅಂದ್ಕೊಳ್ಳಿ. 1 ಕೊಬ್ಬರಿ ಬಟ್ಲಲ್ಲಿ ಅಷ್ಟನ್ನು ತುರಿದಿಟ್ಕೊಂಡಿದ್ದೀನಿ ನೋಡಿ. ಇದು ಚೆನ್ನಾಗಿ ಸ್ವಲ್ಪನೇ ಹಾಕಬೇಕು, ಜಾಸ್ತಿ ಆದರೆ ಬರೀ ಕೊಬ್ಬರಿ ಆಗುತ್ತೆ. ಅದಕ್ಕೆ ಅರ್ಧ ಭಾಗದಲ್ಲಿ ಸ್ವಲ್ಪನೇ ತುರಿದಿಟ್ಕೊಂಡಿದ್ದೀನಿ.
ನೋಡಿ ಅದು ಕೂಡ ಹಾಕ್ತಾಯಿದ್ದೀನಿ. ಕೊಬ್ಬರಿ ಹಾಕೋದ್ರಿಂದ ಟೇಸ್ಟ್ ಬರುತ್ತೆ ಚೆನ್ನಾಗಿ. ನೋಡಿ ಕೊಬ್ಬರಿನೂ ದಿನಾಲೂ ತಿಂತಾ ಇರಬೇಕು. ನಮ್ಮ ಹೊಟ್ಟೆಯೊಳಗಿನ ಟಾಕ್ಸಿನ್ಸ್ ಎಲ್ಲ ತೆಗೆಯುತ್ತಂತೆ. ಈಗ ನೋಡಿ ಜಾಗರಿ ಪೌಡರ್ ಹಾಕಿದ್ದೀನಿ, ಬೆಲ್ಲದ ಪೌಡರು ಸ್ವಲ್ಪ ಹಾಕ್ಕೊಳ್ಬೇಕು. ನೋಡಿ ಈಗ ಮಿಕ್ಸಿ ಮಾಡ್ತೀನಿ. ಚೆನ್ನಾಗಿ ಆರಿದೆ, ಅದು ಪುದೀನ ಅದೆಲ್ಲ ಫ್ರೈ ಮಾಡಿದ್ದು ಆರಿದೆ. ಈಗ ಮಿಕ್ಸಿ ಮಾಡ್ತಾ ಇದ್ದೀನಿ ನೋಡಿ. ಚೆನ್ನಾಗಿ ಸಣ್ಣಗಾಗೋವರೆಗೂ ಮಿಕ್ಸಿ ಮಾಡಬೇಕು. ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಳ್ಬೇಕು. ಆಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಮಾಡಬೇಕು. ನಂತರ ಒಂದು ಸ್ವಲ್ಪ ಅರ್ಧ ಮಿಕ್ಸಿ ಮಾಡಿಂದ ಸ್ವಲ್ಪ ತರಿಯಾಗಿರುತ್ತಲ್ಲ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಬೇಕು. ಈಗ ನೋಡಿ ಇದು ತರಿಯಾಗಿದೆಯಲ್ಲ, ಇದಕ್ಕೆ ಒಂದು ಕಾಫಿ ಗ್ಲಾಸಿಂದ ಒಂದು ಅರ್ಧ ಗ್ಲಾಸ್ ಅಷ್ಟೇ ಕಡಿಮೆ ನೀರು ಹಾಕ್ಕೋಬೇಕು, ಜಾಸ್ತಿ ಹಾಕ್ಕೊಳ್ಬಾರ್ದು. ಹಾಕ್ಕೊಂಡು ಮತ್ತೆ ಮಿಕ್ಸಿ ಮಾಡಬೇಕು. ನೋಡಿ ಇದಕ್ಕೆ ನೀರು ಹಾಕ್ಕೊಳ್ತೀನಿ ನೋಡಿ, ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇದನ್ನು ಈಗ ಮತ್ತೆ ಮಿಕ್ಸಿ ಮಾಡಬೇಕು ಸಣ್ಣಗಾಗೋ ಹಾಗೆ. ನೋಡಿ ಚೆನ್ನಾಗಿ ಮಿಕ್ಸಿ ಮಾಡ್ತಾಯಿದ್ದೀನಿ. ಇದು ತುಂಬ ಈಸಿ. ಇದು ರೊಟ್ಟಿಗೂ, ಚಪಾತಿಗೂ, ದೋಸೆಗೂ ಬರುತ್ತೆ, ಅನ್ನಕ್ಕೂ ಬರುತ್ತೆ. ಎಲ್ಲದರ ಜೊತೆನೂ ತಿನ್ಬೋದು. ಪೂರಿ ಜೊತೆ ಕೂಡ ತಿನ್ಬೋದು. ಪುದೀನ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ರಾಗಿ ರೊಟ್ಟಿ ಜೊತೆ ತಿನ್ಬೋದು, ಅಕ್ಕಿ ರೊಟ್ಟಿ ಜೊತೆ ತಿನ್ಬೋದು. ಎಲ್ಲದರ ಜೊತೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಇದು ಪುದೀನ ಚಟ್ನಿ ರೆಡಿಯಾಗಿದೆ ನೋಡಿ. ಹಾಗೆ ನನ್ನ ಚಾನಲ್ನ ನೋಡ್ತಾ ಇರಿ. ಇದುವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೋಡಿ ಒಂದು ಬಾಕ್ಸಲ್ಲಿ ಹಾಕಿಟ್ಟೆ. ಟೇಸ್ಟ್ ನೋಡಿದರೆ ತುಂಬ ಸೂಪರಾಗಿದೆ. ಹಾಗೆ ಮುಚ್ಚಿಟ್ಬಿಡ್ಬೇಕು ಇದನ್ನು. ಇದು ನೋಡಿ ನಮ್ಮ ಬೆಕ್ಕು ನಾನು ಅಡುಗೆ ಮಾಡುವಾಗ ಏನಾದರೂ ಕೊಡ್ತಾರೆ ಅಂತ ಅದನ್ನು ಬರ್ತಾ ಇರ್ತದೆ. ನೋಡಿ ಇದು ಮುಚ್ಚಿಟ್ಬಿಡ್ತೀನಿ. ಆಯಿತು, ಚಟ್ನಿ ರೆಡಿಯಾಗಿದೆ. ಥ್ಯಾಂಕ್ ಯು ವೆರಿ ಮಚ್.